ವೆಲ್ಕಮ್ ಟು ಮೈ ಚಾನೆಲ್. ಯಜಮಾನ ಇಂದಿನ ಮಹಾಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಅನಿತಾ ನಾಟಕ ಶುರು ಮಾಡ್ಕೋತಾರೆ. ಚಾನ್ಸಿ ನನ್ ತಲೆ ಹೊಡೆದಿದ್ದಾಳ ಹೇಳಿ ಇಲ್ಲಿ ಅನಿತಾ ಚಾನ್ಸಿ ಮೇಲೆ ಅಪವಾದ ಮಾಡ್ತಾ ಇದ್ರೆ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಏನಮ್ಮ ಅವಳ ಮೇಲೆ ನ್ಯಾಯವಾದ ತರ ಹೋರಾಟ ಮಾಡಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಈ ರೀತಿನ ನೀನ್ ಕೆಲ್ಸ ಮಾಡೋದು, ಆದ್ರೂ ನೀನು ಇಷ್ಟು ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಗಣಪ ಚಾನ್ಸಿಗೆ ಹೇಳ್ತಾರೆ. ಅಯ್ಯೋ ಮಾವ, ನಾನೇನು ಮಾಡಿಲ್ಲ, ನಾನ್ ಯಾಕೆ ಇವಳ್ಗೊಡಿರ್ಲಿ, ಯಾಕನಿತಾ ನನ್ ಮೇಲೆ ಇಷ್ಟು ದೊಡ್ಡ ಸುಳ್ಳು ಆರೋಪನ ಬರೆಸ್ತಾ ಇದ್ಯಾ, ನಿನ್ ಉದ್ದೇಶ ಆದ್ರೂ ಏನು ಅಂತ ಚಾನ್ಸಿ ಕೇಳ್ತಿದ್ರೆ, ಹೊಡ್ದಿರೋದು ನೀನು, ನಿನ್ ಉದ್ದೇಶ ಏನು, ನಿನ್ ಮನ್ಸಲ್ಲಿ ಏನಿದೆ ಅಂತ ನೀನ್ ಹೇಳ್ಬೇಕು ಚಾನ್ಸಿ. ಹೊಡ್ಸ್ಕೊಂಡಿರೋಳು ನಾನ್ ಸುಳ್ಳು ಹೇಳಿದ್ರು ನನ್ ತಲೆಲಾಗಿರೋ ಗಾಯ ಸುಳ್ಳ, ಹಾಗೆ ನಿನ್ ಕೈಯಲ್ಲಿರೋ ಒನ್ಕೆ ಸುಳ್ಳ ಅಂತ ಹೇಳಿ ಅನಿತಾ ನಾಟಕ ಆಡ್ಕೊಂಡು ಅಳ್ತಾ ಇದ್ರೆ ಇಲ್ಲಿ ಚಾನ್ಸಿ ಕೈಯಲ್ಲಿ ಫೋನ್ಗೆ ನೋಡಿ ಮನೆಯವರೆಲ್ಲ ಶಾಕ್ ಆಗ್ತಾರೆ. ಹೌದೌದು, ಇವಳು ಅನಿತಾ ಹೊಡೆದಿದ್ದು ನಾನೇ ನೋಡಿದ್ದೀನಿ ಅಂತ ಪಲ್ಲವಿ ಹೇಳ್ತಿದ್ರೆ ಚಾನ್ಸಿಗಂತೂ ಶಾಕ್ ಆಗುತ್ತೆ. ಹೌದು, ನೀನ್ ಹೊಡೆದಿದ್ಯಾ ಅನ್ನೋದ್ರಲ್ಲಿ ಯಾವ ಅನುಮಾನೂ ಇಲ್ಲ ಬಿಡು, ಯಾಕೆಂದ್ರೆ ನೀನ್ ಒನ್ಕೆ ತಗೊಂಡು ಬರ್ಬೇಕಾದ್ರೆ ಒಂದ್ ಸೆಕೆಂಡ್ ನನ್ಗೆ ಮೀಟರ್ ಆಫ್ ಆಗಿತ್ತು, ಅಂದ್ರೆ ನೀನ್ ಒನ್ಕೆ ತಗೋ ಬಂದಿದ್ದು ಅನಿತಾಗೆ ಹೊಡಿಬೇಕು ಅಂತನ ಅಂತ ಗಣಪ ಹೇಳ್ತಿದ್ರೆ, ಅತ್ತನೆ ಈಸ್ಕೋಬಾ ಅಂತ ಹೇಳಿದ್ರು ಮಾವ, ಈಸ್ಕೊಂಡ್ ಬಂದೆ ಅಂತ ಹೇಳಿದ್ನಲ್ಲ ಅಂತ ಚಾನ್ಸಿ ಹೇಳ್ತಾರೆ. ಲೇಖತ್ತೆ, ನಾನ್ ಯಾವಾಗ್ಲೇ ಒನ್ಕೆನ ಈಸ್ಕೋಬಾ ಅಂತ ಹೇಳ್ದೆ, ನಾನು ಇವಳ ಜೊತೆ ಮಾತಾಡೇ ಇಲ್ಲ ಅಂತ ಮಂಜುಳಾ ಹೇಳ್ತಿದ್ರೆ, ಯಾಕೆ ಈ ತರ ಸುಳ್ಳು ಹೇಳ್ತಿದ್ದೀರಾ, ಹೇಳಿದಿಕಲ್ವಾ ನಾನ್ ಹೋಗಿ ಈಸ್ಕೊಂಡ್ ಬಂದಿತ್ತು, ಇಲ್ಲಾಂದಿದ್ರೆ ಅವ್ರ ಮನೇಲಿ ಒನ್ಕೆ ಇದೆ ಅಂತ ಹೇಳಿ ನನ್ಗೆ ಗೊತ್ತಾಗ್ತಿತ್ತು ಅಂತ ಚಾನ್ಸಿ ಹೇಳ್ತಾರೆ. ಹೇಗ್ ತಿಳ್ಕೊಂಡೋ ಏನೋ, ನೀನೇನೋ ಸಾಮಾನ್ಯದವಳಲ್ಲ, ನೀನ್ ಹೇಗಾದ್ರೂ ತಿಳ್ಕೊತೀಯ ಅಂತ ಮಂಜುಳಾ ಹೇಳ್ತಾರೆ. ಆದ್ರೂ ಇಷ್ಟು ಕೀಳ್ಮಟ್ಟಕ್ಕೆ ಯೋಚನೆ ಮಾಡ್ಬಾರ್ದಾಗಿತ್ತು, ನೀವು ಚಾಲೆಂಜ್ ಹೋರಾಟ ಇಲ್ಲ ನ್ಯಾಯವಾಗಿರೋ ಮಾರ್ಗದಲ್ಲೇ ಇರ್ಬೇಕಾಗಿತ್ತು, ಆದ್ರೂ ನೀನು ಸ್ವಾರ್ಥಕ್ಕೋಸ್ಕರ ಈ ರೀತಿ ಮಾಡಿದ್ದು ದೊಡ್ಡ ತಪ್ಪು ಅಂತ ಲಲಿತಾ ಹೇಳ್ತಾರೆ. ಇವಾಗ ಇಲ್ಲಿ ಏನ್ ನಡೀತಾ ಇದೆ ಅಂತ ನಂಗೆ ಅರ್ಥ ಆಯ್ತು, ಎಲ್ರೂ ಸೇರಿ ನಾನ್ ಮಾಡ್ತಾ ಇರೋ ತಪ್ಪು ನನ್ ಮೇಲೆ ಹಾಕ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದಿರಲ್ವಾ, ಇಷ್ಟ ದಿನ ಎಲ್ಲ ಟಾಸ್ಕ್ ಅಲ್ಲೂ ನಾನ್ ಗೆದ್ದಿದ್ರು, ಮೋಸದಿಂದ ಅನ್ಯಾಯದಾರಲ್ಲಿ ಹೋಗಿ ಅವಳನ್ನ ಗೆಲ್ಸಿದ್ರು, ಯಾವ್ದ್ರಿಂದನೂ ಸೋಲ್ಸಕ್ಕಾಗಲ್ಲ ಅಂತ ಹೇಳಿ ಕುತಂತ್ರ ಮಾಡಿ ನನ್ನನ್ನು ಸೋಲ್ಸಿ ಈ ಮನೆಯಿಂದ ನನ್ನನ್ನ ಕಳ್ಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀರಾ ಅಂತ ಝಾನ್ಸಿ ಹೇಳ್ಬಿಡ್ತಾರೆ. ಮುಚ್ಚೆ ಬಾಯಿ, ಮೋಸ ಮಾಡಿ ನನ್ ಮಗನ್ ಕೈಲಿ ತಾಳಿ ಕಟ್ಸ್ಕೊಂಡವಳು ನೀನು ಕಣೆ, ಅನ್ಯಾಯ ದಾರಿಲಿ ನಮ್ಮನೆಗ್ ಬಂದು ಸೇರ್ಕೊಂಡಿದ್ದವಳು ನೀನು ಅಂತ ಮಂಜುಳಾ ಹೇಳ್ತಿದ್ರೆ, ಹೌದಮ್ಮ, ನೀನು ನ್ಯಾಯ ನೀತಿ ಮಾತಾಡೋದ್ರ ಬಗ್ಗೆ ಕೇಳಿದ್ರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗಿದೆ, ಸುಳ್ಳು ಮೋಸ ವಂಚನೆಯಿಂದ ನಮ್ ಮುಂದೆ ನಿಂತಿರೋದು ನೀನು, ನಮ್ಗೆ ನೀತಿ ಪಾಠ ಹೇಳೋದಿಕ್ಕೆ ನೀನು ಬರ್ಬೇಡ ಅಂತ ಗಣಪ ಹೇಳ್ತಾರೆ. ನನ್ನ ದೇಶ ಅದೆಲ್ಲ ದೊಡ್ಡ ಮಾವ ಅಂತ ಜಾಸ್ತಿ ಹೇಳ್ತಿರೆ. ಇಲ್ಲಿ ರಾಘು ತಡಿತಾರೆ, ಮೇಡಮ್ ಪ್ಲೀಸ್ ಮಾತಾಡ್ಬೇಡಿ, ನೀವು ಗೇಮ್ ನ ಗೇಮ್ ರೀತಿ ನೋಡ್ಬೇಕು, ಇದನ್ನೆಲ್ಲ ಪರ್ಸನಲ್ ಆಗಿ ತಗೊಂಡು ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತೀರಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ, ನೀವು ಅನಿತಾ ಅವ್ರ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ರಿ. ಹೇಳ್ತೀರೆ ಏನ್ ರಾಘು, ನಾನೊಬ್ರನ್ನ ಸೋಲ್ಸ್ಬೇಕು ಅಂತ ಹೇಳಿ ಮೋಸದಿಂದ ಪ್ರಯತ್ನ ಮಾಡ್ತೀನಿ ಅಂತ ನಿನ್ಗೂ ಅನಿಸ್ತಿದ್ಯಾ, ಇದೆಲ್ಲ ನನ್ನ ಸೋಲ್ಸ್ಬೇಕು, ಮನೆ ಬಿಟ್ಟು ಕಳ್ಸ್ಬೇಕು ಅಂತ ಹೇಳಿ ಎಲ್ರು ಮಾಡಿರೋ ಪ್ಲಾನ್ ಇದು ಅಂತ ರಾಘು ಹೇಳ್ತೀರೆ. ನೋಡಮ್ಮ, ಈ ನೀನು ನಮ್ಮ ಸಣ್ಣ ಪುಟ್ಟ ತಪ್ಪುಗಳನ್ನ ಪಾಯಿಂಟ್ ಔಟ್ ಮಾಡಿ ತೋರಿಸಿ ಇನ್ನ ತಪ್ಪುಗಳನ್ನ ಮುಚ್ಕೊಳ್ಳೋ ಪ್ರಯತ್ನ ಮಾಡ್ಲೇಬೇಡ, ನಿನ್ ಮಾತನ್ನ ನಂಬೋದಿಕ್ಕೆ ಇಲ್ಯಾರು ರೆಡಿ ಇಲ್ಲ ಅಂತ ಗಣಪ ಹೇಳ್ತಿದ್ರೆ, ಪ್ಲೀಸ್ ಎಲ್ರು ಒಂದ್ ಸ್ವಲ್ಪ ಸುಮ್ನಿರ್ತೀರಾ, ಮೊದ್ಲು ಅನಿತಾ ಅವ್ರಿಗಾಗಿರೋ ಗಾಯ ಫಸ್ಟ್ ಏಡ್ ಮಾಡೋಣ, ಆಮೇಲೆ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳಿ ಡಿಸೈಡ್ ಮಾಡೋಣ. ಅನಿತಾ ಅವ್ರೆ ಬನ್ನಿ ಕೂತ್ಕೊಳ್ಳಿ ಅಂತ ರಾಘುನೆ ಅನಿತಾನ ಚೇರ್ ಮೇಲೆ ಕೂರಿಸ್ತಾರೆ. ಪಲ್ಲವಿ ಹೋಗಿ ಫಸ್ಟ್ ಏಡ್ ತಗೋಬಾ ಅಂತ ರಾಘು ಹೇಳ್ತಾರೆ. ಆಮೇಲೆ ಇಲ್ಲಿ ಪಲ್ಲವಿ ಹೋಗಿ ಐಸ್ ಪ್ಯಾಕ್ ನ ತರ್ತಾರೆ. ಇಲ್ಲಿ ಹಾಗೂ ಐಸ್ ಪ್ಯಾಕ್ ಇಡ್ತಿದಂಗೆ ಇಲ್ಲಿ ಅನಿತಾ ಅಮ್ಮ ಅಮ್ಮ ಅಂತ ಅಳಕ್ಕೆ ಶುರು ಮಾಡ್ತಾರೆ. ಅನಿತಾ ಅವ್ರೆ ತುಂಬಾ ನೋವಾಗ್ತಿದೆ ಅಂತ ರಾಘು ಕೇಳ್ತಿದ್ರೆ, ಹೌದು ರಾಘು ಅವರೇ ತುಂಬಾ ನೋವಾಗ್ತಿದೆ, ಜೋರಾಗೆ ಏಟ್ ಬಿತ್ತಲ್ವಾ ಅದಕ್ಕೆ ನೋವಾಗ್ತಿದೆ ಅಂತ ಅನಿತಾ ಕಣ್ಣೀರಾಗ್ತಾರೆ. ಸರಿ ಆಗುತ್ತೆ, ಒಂದ್ ನಿಮಿಷ ಇರಿ ಅಂತ ಹೇಳಿ ಇಲ್ಲಿ ರಾಘು ಐಸ್ ಪ್ಯಾಕ್ ನ ತಲೆ ಮೇಲೆ ಇಡ್ತಿದ್ರೆ ಇನ್ನೊಂದ್ ಕಡೆ ಅನಿತಾ ಝಾನ್ಸಿನ ನೋಡಿ ಕಣ್ಣೊಡಿತಾರೆ. ಅನಿತಾ ಆಗ ಝಾನ್ಸಿಗಂತೂ ತುಂಬಾ ಕೋಪ ಬಂದ್ಬಿಡುತ್ತೆ. ಏನಮ್ಮ ಹೇಳ್ದೆ ನೀವು, ನಾವೆಲ್ಲರೂ ಸೇರ್ಕೊಂಡು ನಿನ್ನನ್ನ ಸೋಲ್ಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀವಿ, ಆಯ್ತಮ್ಮ ಇವಾಗ ಒಂದು ಟಾಸ್ಕ್ ಕೊಡ್ತೀವಿ, ಅದ್ರಲ್ಲಿ ಯಾವ ಜಡ್ಜ್ಮೆಂಟ್ ಇರೋದಿಲ್ಲ, ಸೋಲು ಗೆಲುವಿನ ನಿರ್ಧಾರ ಕೂಡ ಮಾಡಲ್ಲ, ಯಾರು ಸೋತ್ರು ಯಾರು ಗೆದ್ರು ಅನ್ನೋ ನಿರ್ಧಾರನ ನೀವೇ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮಿಬ್ರಿಗೂ ಸೈಕಲ್ ರೇಸ್ ಟಾಸ್ಕ್ ನ ಕೊಡ್ತೀನಿ, ಅದ್ರಲ್ಲಿ ನಿಮ್ ಶಕ್ತಿ ಯುಕ್ತಿನ ಬಳಸಿ ಯಾರ್ ಮೊದ್ಲು ಗುರಿ ಮುಟ್ತಾರೋ ಅವರೇ ವಿನ್ನರ್, ಅದನ್ನ ನಾವು ತೀರ್ಮಾನ ಮಾಡಲ್ಲ, ಮೊದ್ಲು ಬಂದವರೇ ವಿನ್ನರ್ ಅಂತ ಈಗಲೇ ಘೋಷಣೆ ಮಾಡ್ತಾ ಇದ್ದೀನಿ. ಇವಾಗ ಸುಳ್ಳು ಅನ್ಯಾಯ ಮೋಸ ವಂಚನೆ ಯಾವ್ದು ಇರೋದಿಲ್ಲ, ಇದ್ರಲ್ಲಿ ನಿಮ್ ಕೆಪಾಸಿಟಿನ ತೋರಿಸಿ ಗಣಪ ಅವರು ಟಾಸ್ಕ್ ಬಗ್ಗೆ ಹೇಳ್ತಾರೆ. ಇನ್ನೊಂದ್ ಕಡೆ ನಾಗಾರ್ಜುನ್ ಅಂತೂ ಪ್ರಣವ್ ಹಾಗೂ ತುಳಸಿಗೆ ಬೈತಿರ್ತಾರೆ. ಝಾನ್ಸಿ ಇಂತ ಚಾಲೆಂಜ್ ಗಳನ್ನ ಎಷ್ಟೊಂದು ಗೆದ್ದಿದ್ದಾಳೆ, ಅವಳ ಮುಂದೆ ಗೆಲ್ಲದೇನು ಅವಳಿಗೆ ಕಷ್ಟ ಆಗಲ್ಲ, ಝಾನ್ಸಿ ಗೆಲ್ತಾಳೆ ಅಂತ ನಾಗಾರ್ಜುನ್ ಹೇಳ್ತಿದೆ. ಇಲ್ಲಿ ತುಳಸಿ ಅಂತೂ ಶುರು ಮಾಡ್ಕೋತಾರೆ ಹೇಳದನ್ನ, ಯಾಕೆಂದ್ರೆ ಆ ಝಾನ್ಸಿ ಇವಾಗ ಚಾಲೆಂಜ್ ಮಾಡ್ತಿರೋದು ತನ್ನ ಹಿತಶತ್ರು ಅಂದ್ರೆ ಅವ್ರ ಮನೇಲೆ ಇರೋ ಶತ್ರುಗಳ ಜೊತೆ, ಸೊ ಅವಳು ಅವ್ರನ್ನೆಲ್ಲ ಗೆಲ್ಸ್ತಾರೆ, ಯಾಕೆಂದ್ರೆ ಝಾನ್ಸಿ ಪರವಾಗಿ ಯಾರು ಇಲ್ಲ, ಎಲ್ರು ಮನೆಯವರೆಲ್ಲ ಇರದೆ ಅನಿತಾ ಪರವಾಗಿ, ಹಾಗಾಗಿ ಅವಳನ್ನೇ ಗೆಲ್ಸ್ತಾರೆ ಅಂತ ಇಲ್ಲಿ ತುಳಸಿ ಹೇಳ್ತಾರೆ. ಆ ಕಡೆ ಝಾನ್ಸಿ ಬೇಜಾರ್ ಮಾಡ್ಕೊಂಡು ಆಚೆ ಕೂತಿರ್ತಾರೆ. ಅಲ್ಲಿಗೆ ರಾಘು ಬಂದು ಝಾನ್ಸಿ ಭಾಗ ಕೂತ್ಕೋತಾರೆ. ಮೇಡಮ್ ನೀವ್ ಯಾಕೆ ಈ ತರ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ ಅಂತ ನನ್ ಗೊತ್ತು ಅಂತ ರಾಘು ಹೇಳ್ತಾರೆ. ನೀನಲ್ಲಿ ನನ್ ವಿರುದ್ಧವಾಗಿ ಬ್ಲೇಮ್ ಮಾಡಿ ಮಾತಾಡ್ದೆ ಅಂತ, ನಾನಿಲ್ಲಿ ಡಲ್ ಆಗಿ ಕೂತಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ಯಾ ಅಂತ ಝಾನ್ಸಿ ಹೇಳ್ತಾರೆ. ಇಲ್ಲ, ನಾನು ಅನಿತಾ ಅವ್ರನ್ನ ಕೇರ್ ಮಾಡಿದ್ದೆ, ಗಾಯ ಆಗಿರೋ ತಲೆಗೆ ಐಸ್ ಪ್ಯಾಕ್ ನ ಇಟ್ಟಿದ್ದಕ್ಕಲ್ವಾ ಅಂತ ರಾಘು ಹೇಳ್ತಾರೆ. ಗೊತ್ತಿದ್ದು ನನ್ ಕೋಪನ ಮತ್ತೆ ಹೆಚ್ಚು ಮಾಡೋದಕ್ಕೆ ಬಂದಿದ್ಯಾ ಅಂತ ಝಾನ್ಸಿ ಹೇಳ್ತಿದ್ರೆ, ಮೇಡಮ್ ನಾನು ಅವ್ರಿಗೆ ಕೇರ್ ಮಾಡಿದ್ದು ಜಸ್ಟ್ ಮಾನವೀಯತೆ ದೃಷ್ಟಿಯಿಂದ ಅಷ್ಟೇ ಬಿಟ್ಟು ನೀವು ಬೇಜಾರ್ ಮಾಡ್ಕೊಳ್ಳೋಂತದ್ದು ಏನಿಲ್ಲ ಮೇಡಮ್ ಅಂತ ರಾಘು ಹೇಳ್ತಾರೆ. ಪರವಾಗಿಲ್ಲ ಬಿಡು ರಾಘು, ನಂಗೆ ಅರ್ಥ ಆಗುತ್ತೆ ಅಂತ ಝಾನ್ಸಿ ಹೇಳ್ತಾರೆ. ನೋಡಿ ಮೇಡಮ್, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳಕ್ಕೆ ಇದೇ ಒಳ್ಳೆ ಚಾನ್ಸ್, ನೀವು ಟಾಸ್ಕ್ ಅಲ್ಲಿ ಗೆದ್ದು ಇಷ್ಟು ದಿನ ನೀವು ಸೋತಿದ್ದಕ್ಕೆ ನಾವು ಮಾಡಿದಂತ ಮೋಸ ಅನ್ಯಾಯನೇ ಕಾರಣ ಅಂತ ಎಲ್ರಿಗೂ ತೋರ್ಸ್ಕೊಡಿ ಅಂತ ರಾಘು ಹೇಳ್ತಾರೆ. ಇಲ್ಲ ರಾಘು, ನಾನ್ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ, ಟಾಸ್ಕ್ ಅಲ್ಲಿ ನಾನು ಏನು ಪ್ರೂವ್ ಮಾಡ್ಕೊಳಕ್ಕೆ ಚಾನ್ಸೇ ಇಲ್ಲ ಅಂತ ಝಾನ್ಸಿ ಹೇಳ್ತಿದ್ರು. ಯಾಕೆ ಮೇಡಮ್ ಈ ತರ ನಿರಾಸೆಲಿ ಮಾತಾಡ್ತಿದ್ದೀರಾ, ಈ ಟಾಸ್ಕ್ ಅಲ್ಲಿ ಸೋಲು ಗೆಲುವು ನಿರ್ಧಾರ ಮಾಡೋದಕ್ಕೆ ಯಾವ ಜಡ್ಜು ಇರಲ್ಲ ಅಂತ ಹೇಳಿದ್ರು, ಆಗಿದ್ಮೇಲೆ ನಿಮ್ಗೆ ಯಾಕೆ ಮೇಡಮ್ ಸೋಲಿನ ಭಯ ಅಂತ
ರಾಘು ಕೇಳ್ತಾರೆ ಕಲಿ ಪಾರ್ಟಿಸಿಪೇಟ್ ಮಾಡಿದ್ರಲ್ವಾ ಸೋಲು ಗೆಲುವಿನ ಬಗ್ಗೆ ಯೋಚನೆ ಮಾಡಕ್ಕಾಗದು ಅಂತ ಝಾನ್ಸಿ ಹೇಳ್ತಾರೆ. ಮೇಡಮ್ ನೀವ್ ಏನ್ ಮಾತಾಡ್ತಿದೀರಾ ಅಂತ ನಂಗೆ ಅರ್ಥ ಆಗ್ತಿಲ್ಲ ಮೇಡಮ್. ಸರಿ ನೀವ್ ಯಾಕೆ ಮೇಡಮ್ ಈ ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ ಅಂತ ರಾಘು ಹೇಳ್ತಾರೆ. ಯಾಕಂದ್ರೆ ನಂಗೆ ಸೈಕಲ್ ಓಡ್ಸಕ್ಕೆ ಬರಲ್ಲ ಅಂತ ಝಾನ್ಸಿ ಹೇಳ್ತಿದ್ರೆ ರಾಘುಗೆ ಶಾಕ್ ಆಗುತ್ತೆ. ಆ ಕಡೆ ಅನಿತಾ ಹಾಗೂ ಪಲ್ಲವಿ ಮಾತಾಡ್ತಿರ್ತಾರೆ. ನಿಜವಾಗ್ಲೂ ಅನಿತಾ ನಿನ್ ಪ್ಲಾನ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ಇದರಿಂದ ಅಣ್ಣನ್ ಮನ್ಸಲ್ಲಿ ನಿಂಗೆ ಎಷ್ಟು ಕನ್ಸನ್ ಇದೆ ಅಂತ ಗೊತ್ತಾಯ್ತು. ನೋಡ್ ಅನಿತಾ ಪ್ರಯತ್ನ ಮಾಡಿದ್ರೆ ಅವಳ ಜಾಗನ ಖಾಲಿ ಮಾಡಿಸಿ ನೀನ್ ಸೇರ್ಕೊ ಅನ್ನೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ ಅಂತ ಪಲ್ಲವಿ ಹೇಳ್ತಾರೆ. ಹೌದು ಪಲ್ಲವಿ, ರಾಘವೇಂದ್ರ ಅವ್ರ ಮನ್ಸಲ್ಲಿ ಝಾನ್ಸಿ ಇದ್ರು ಅವಳನ್ನ ಖಾಲಿ ಮಾಡಿಸೋದು ಅಷ್ಟೊಡ್ಡ ವಿಚಾರ ಅಲ್ಲ ಅನ್ನೋದು ನಂಗೆ ಕ್ಲಿಯರ್ ಆಯ್ತು ಅಂತ ಅನಿತಾ ಹೇಳ್ತಿದ್ರೆ. ಆದ್ರೂ ಸ್ವಲ್ಪ ನೋವಾಯ್ತು ಅನ್ಸುತ್ತೆ ಅಂತ ಪಲ್ಲವಿ ಹೇಳ್ತಾರೆ. ಹೊಡೆದಿರೋ ನೋವಿಂದ ರಾಘವೇಂದ್ರ ಅವರು ನನ್ ಬಗ್ಗೆ ಕೇರ್ ಮಾಡಿದ್ರಲ್ಲ ಅದೇ ನಂಗೆ ಹೆಚ್ಚು ಖುಷಿ ಕೊಡ್ತಿದೆ. ನಿಮ್ ಅಣ್ಣನ್ ಮನ್ಸಲ್ಲಿ ನನ್ ಬಗ್ಗೆ ಇಷ್ಟೊಂದು ಒಳ್ಳೆ ಅಭಿಪ್ರಾಯ ಇದೆ ಅಲ್ವಾ, ನಂಗಷ್ಟು ಸಾಕು ಪಲ್ಲವಿ ಅಂತ ಅನಿತಾ ಹೇಳ್ತಾರೆ. ನೋಡ್ತಾ ಇರೋ ನಿಮ್ ಅಣ್ಣಂಗೆ ಚಾನ್ಸ್ ಅನ್ನೋಳು ಒಬ್ಳು ಇದ್ಲು ಅನ್ನೋದೇ ನೆನ್ಪಿರ್ಬಾರ್ದು, ಹಾಗೆ ಅವ್ರ ಮನ್ಸನ್ನ ಆವರ್ಸ್ಕೊತೀನಿ ಅಂತ ಅನಿತಾ ಹೇಳ್ತಿದ್ರೆ. ಅದೇ ಸಮಯಕ್ಕೆ ಗಣಪ ಬರ್ತಾರೆ. ಖಂಡಿತವಾಗ್ಲೂ ನೀನ್ ಆತರ ಮಾಡ್ಬೇಕು ಅನಿತಾ. ಜೊತೆಗೆ ಈ ಲಾಸ್ಟ್ ಟಾಸ್ಕ್ ಅಲ್ಲಿ ನಿನ್ ಗೆದ್ದು ನಿನ್ನನ್ನ ನೀನು ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಬರೋ ಎಲೆಕ್ಷನ್ ಅಲ್ಲೂ ನಿನ್ ಗೆದ್ದು ನಿನ್ ಸ್ಥಾನನ ನೀನೇ ಗಟ್ಟಿ ಮಾಡ್ಕೋಬೇಕು ಅಂತ ಗಣಪ ಹೇಳ್ತಿದೆ. ಅಲ್ಲ ದೊಡ್ಡಪ್ಪ, ನೀವು ಸೈಕಲ್ ರೇಸ್ ಇಟ್ಟಿದ್ದೇನೋ ಸರಿ ದೊಡ್ಡಪ್ಪ, ಆದ್ರೆ ಇದಕ್ಕೆ ಯಾರು ಜಡ್ಜ್ ಇರಲ್ಲ. ಬೇರೆಯವ್ರು ಯಾರು ಸೋಲು ಗೆಲುವಿನ ನಿರ್ಧಾರ ಮಾಡಲ್ಲ. ಯಾರು ಫಸ್ಟ್ ಬರ್ತಾರೋ ಅವ್ರೇ ವಿನ್ನರ್ ಅಂತ ಹೇಳಿದ್ರಲ್ಲ, ಇದನ್ನೇ ಬಳಸ್ಕೊಂಡು ಅವಳೆ ಗೆದ್ರೆ ಏನ್ ಮಾಡ್ತೀರಾ ದೊಡ್ಡಪ್ಪ? ಜಡ್ಜ್ ಇಲ್ಲ ಅಂತ ಹೇಳೋ ಅವಶ್ಯಕತೆ ಏನಿತ್ತು ದೊಡ್ಡಪ್ಪ ಅಂತ ಪಲ್ಲವಿ ಕೇಳ್ತಾರೆ. ಅದಕ್ಕೆ ಗಣಪ ನಗದಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಹೇಳೋದು ನಿಮ್ಗೆಲ್ಲ ಜಡ್ಜ್ಮೆಂಟ್ ಗೊತ್ತಿಲ್ಲ ಅನ್ನೋದು. ನೋಡಮ್ಮ, ಈ ಗಣಪತಿ ಏನೇ ಮಾಡಿದ್ರು ಅದ್ರಿಂದ ಒಂದು ಲೆಕ್ಕಾಚಾರ ಇದ್ದೇ ಇರುತ್ತೆ. ಡೋಂಟ್ ವರಿ, ಈ ಟಾಸ್ಕ್ ಅಲ್ಲಿ ಅವಳು ಗೆಲ್ಲದಿಗೆ ಸಾಧ್ಯನೇ ಇಲ್ಲ ಅಂತ ಗಣಪ ಹೇಳ್ತಿದ್ರೆ. ಅದೇ ಹೇಳ್ತೀರಾ ದೊಡ್ಡಪ್ಪ, ಬೇರೆ ಏನಾದ್ರೂ ಪಾಯಿಂಟ್ ಆಗಿ ಅವಳು ಗೆದ್ದಿದ್ರು ಸೋಲ್ಸಕ್ಕೆ ಯಾರಿಗೂ ಅವಕಾಶನೇ ಇಲ್ಲ. ಒಂದ್ ವೇಳೆ ಅವಳೇ ಫಸ್ಟ್ ಬಂದ್ರೆ ಅವಳೇ ಗೆದ್ದಾಗಲ್ವಾ ಅಂತ ಪಲ್ಲವಿ ಹೇಳ್ತಾಳೆ. ನಮ್ಮ ಇರೋದು ಈ ಗೇಮ್ ಅಲ್ಲಿ ಟ್ವಿಸ್ಟ್ ಅಂತ ಗಣಪ ಹೇಳ್ತಾರೆ. ಇಷ್ಟ ಅದೇನ್ ದೊಡ್ಡ ಮಾವ ಅಂತ ಅನಿತಾ ಹೇಳ್ತಾರೆ. ಆಗ ಗಣಪ ನಗದಿಕ್ಕೆ ಶುರು ಮಾಡ್ತಾರೆ. ಅವಳಿಗೆ ಸೈಕಲ್ ಓಡ್ಸಕ್ಕೆ ಬರಲ್ಲ ಅಂತ ಗಣಪ ಹೇಳ್ತಾರೆ. ಟಾಸ್ಕ್ ಮಾಡಿದ್ಮೇಲೆ ಮುಕ್ತಾಯ ಆದ್ಮೇಲೆ ಗೆಲುವು ಸೋಲು ಲೆಕ್ಕ ಹಾಕ್ಬೇಕಾಗಿತ್ತು. ಈ ಟಾಸ್ಕ್ ಶುರು ಮಾಡೋ ಮೊದ್ಲೇ ನೀನು ಗೆದ್ಬಿಟ್ಟಿದ್ಯಾ ಅಂತ ಗಣಪ ಹೇಳ್ತಿದ್ರೆ. ಅಂದ್ರೆ ಸೈಕಲ್ ಓಡ್ಸಕ್ಕೆ ರೇಸ್ಗೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾಳ. ಸರಿ ದೊಡ್ಡಪ್ಪ, ನಿಮ್ಗೆ ಹೇಗೆ ಈ ವಿಷಯ ಗೊತ್ತಾಯ್ತು ಅಂತ ಪಲ್ಲವಿ ಕೇಳ್ತಾರೆ. ನಿನ್ನೆ ಪಕ್ಕದ ಮನೆ ಚಿಂಟು ಸೈಕಲ್ ನ ಓಡಿಸ್ತಿದ್ದ. ಆ ಹುಡ್ಗ ಚಾನ್ಸಿಗೆ ಬಾ ಸೈಕಲ್ ಓಡ್ಸೋಣ ಅಂತ ಹೇಳ್ದ. ಅದಕ್ಕೆ ಚಾನ್ಸಿ ಹೇಳಲು ನಂಗೆ ಸೈಕಲ್ ಓಡ್ಸಕ್ ಬರಲ್ಲ ಅಂತ ಹೇಳಿದ್ಲು. ಅದನ್ನ ಇಟ್ಕೊಂಡು ಈ ಟಾಸ್ಕ್ ನಾನ್ ಮಾಡಿದೀನಿ ಅಂತ ಗಣಪ ಹೇಳ್ತಿದ್ರೆ. ಅನಿತಾ ಪಲ್ಲವಿಗೆ ಖುಷಿ ಆಗುತ್ತೆ. ಆ ಕಡೆ ಚಾನ್ಸಿ ಹೇಳ್ತಿರ್ತಾರೆ, ನನ್ ಲೈಫ್ ಅಲ್ಲಿ ಎಲ್ಲಾ ಕಲಿಬೇಕು ಅಂತ ಹೇಳಿ ಹಠ ಮಾಡಿ ಎಲ್ಲಾ ಕಲ್ದೆ. ಬೇಕಾದ್ರೆ ರೇಸ್ ಕಾರ್ನು ಓಡಿಸ್ಬಿಡ್ತೀನಿ, ಆದ್ರೆ ನಂಗೆ ಸೈಕಲ್ ಅಂದ್ರೆ ಭಯ ಅಂತ ಚಾನ್ಸಿ ಹೇಳ್ತಿದೆ. ಏನು ಭಯನಾ? ಅದು ನಿಮ್ಗೆ, ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ಅಂತ ರಾಘು ಹೇಳ್ತಾರೆ. ನಂಬ್ಲೇಬೇಕು ರಾಘು, ಯಾಕೆಂದ್ರೆ ನನ್ಗೆ ಈ ಭಯ ಈಗಿಂದ ಬಂದಿರೋದಲ್ಲ, ಚಿಕ್ಕ ವಯಸ್ಸಿಂದ ಇರೋದು. ಅದೇನೋ ಗೊತ್ತಿಲ್ಲ ರಾಘು, ನಾನ್ ಚಿಕ್ಕವಳಾಗಿಂದಾಗಿಂದ ಸೈಕಲ್ ಅನ್ನೋದು ಭಯ ಇಲ್ಲ. ಸೈಕಲ್ ಓಡಿಸೋದು ಲೈಫ್ ಏನು ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಿದ್ರೆ ಆ ಸೈಕಲ್ ಇಂದಾನೇ ನನ್ ಲೈಫ್ ಡಿಸೈಡ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಿದೆ ಅಂತ ಚಾನ್ಸಿ ಹೇಳಿ ಟೆನ್ಷನ್ ಮಾಡ್ಕೋತಾರೆ. ಮೇಡಮ್ ಇವಾಗ್ಲೂ ಕಾಲ ಮಿಂಚಿಲ್ಲ, ಈ ಸೈಕಲ್ ಓಡಿಸೋದೆಲ್ಲ ನಿಮ್ಗೆ ದೊಡ್ಡ ವಿಷಯನೇ ಅಲ್ಲ. ಮನ್ಸ್ ಮಾಡಿದ್ರೆ ಸೈಕಲ್ ಓಡಿಸೋದನ್ನ ಕಲ್ತು ಈ ಟಾಸ್ಕ್ ಅಲ್ಲಿ ವಿನ್ ಆಗ್ಬೋದು ಅಂತ ರಾಘು ಹೇಳ್ತಾರೆ. ಇಲ್ಲ ರಾಘು, ನಂಗೆ ಸೈಕಲ್ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳಕ್ಕೆ ಬರಲ್ಲ ರಾಘು. ಒಂದಿಂದಲೇ ಸೈಕಲ್ ಕಲಿಯಕ್ಕೆ ಸಾಧ್ಯನಾ? ಇಟ್ಸ್ ಇಂಪಾಸಿಬಲ್ ರಾಘು ಅಂತ ಚಾನ್ಸಿ ಹೇಳ್ತಾರೆ. ಮೇಡಮ್, ಈ ಇಂಪಾಸಿಬಲ್ ನ ಪಾಸಿಬಲ್ ಮಾಡದೇ ಅಲ್ವಾ ನಿಮ್ ನೇಚರ್. ನೋಡಿ ಮೇಡಮ್, ಮನ್ಸ್ಗಿಂತ ದೊಡ್ಡದು ಯಾವ್ದಿಲ್ಲ, ಮನ್ಸಿದ್ರೆ ಮಾರ್ಗ ಅಂತ ಹೇಳ್ತಾರೆ. ಅಂತದ್ರಲ್ಲಿ ಈ ಸೈಕಲ್ ಓಡಿಸೋದಕ್ಕೇನು ದೊಡ್ಡ ವಿಷಯನ ಮೇಡಮ್, ಕಲ್ತ್ಕೊಳ್ಳಿ ಅಂತ ರಾಘು ಹೇಳ್ತಿದ್ರೆ. ಆದ್ರೂ ರಾಘು, ನಂಗೊಂಥರ ಭಯ ಅಂತ ಚಾನ್ಸಿ ಹೇಳ್ತಾರೆ. ನೋಡಿ ಮೇಡಮ್, ಭಯನೇ ನಮ್ ನಿಜವಾದ ಶತ್ರು, ನಮ್ ಧೈರ್ಯನೇ ನಿಜವಾದ ಮಿತ್ರ. ನೀವ್ ಅನ್ಕೊಂಡಂಗೆ ಇಲ್ಲಿ ಬದುಕಬೇಕು ಅಂದ್ರೆ ಸೈಕಲ್ ಓಡಿಸೋದನ್ನ ಕಲಿಬೇಕು, ಹಾಗೆ ಈ ಟಾಸ್ಕ್ ಅಲ್ಲಿ ಗೆಲ್ಬೇಕು. ನೀವು ಈ ಟಾಸ್ಕ್ ಅಲ್ಲಿ ಗೆದ್ರೆ ನಿಮ್ಮನ್ನ ಯಾರು ತಡೆಯಕ್ಕಾಗಲ್ಲ ಮೇಡಮ್, ಮನೆ ಬಿಟ್ಟು ಕಳ್ಸಕ್ಕಾಗಲ್ಲ ಅಂತ ರಾಘು ಹೇಳ್ತಿರ್ತಾರೆ. ಸೈಕಲ್ ಓಡಿಸೋದನ್ನ ಕಲ್ಸ್ಕೊಡು ರಾಘು ಅಂತ ಚಾನ್ಸಿ ಹೇಳ್ತಿದ್ರೆ. ನಾನ ಅಂತ ಇಲ್ಲಿ ರಾಘು ಕೇಳ್ತಾರೆ. ಕಲ್ಸ್ಕೊಡ್ದೆ ಇನ್ಯಾರು ಕಲ್ಸ್ಕೊಡ್ತಾರೆ, ನನ್ ಮುದ್ದಿನ ಕಂಡ ಅಂತ ಹೇಳಿ ಇಲ್ಲಿ ಚಾನ್ಸಿ ರಾಘು ಹತ್ರ ಹೋಗ್ತಿದೆ. ಇಲ್ಲಿ ರಾಘುಗಂತೂ ಒಂಥರ ಆಗೋಗುತ್ತೆ. ಸರಿ ಸರಿ ನಾನು ಕಲ್ಸ್ಕೊಡ್ತೀನಿ ಅಂತ ರಾಘು ಹೇಳ್ತಾರೆ. ಥ್ಯಾಂಕ್ ಯು ಯಜಮಾನ್ರಿ ಅಂತ ಚಾನ್ಸಿ ಹೇಳ್ತಾರೆ. ಆಮೇಲೆ ಇಲ್ಲಿ ರಾಘು ಚಾನ್ಸಿಗೆ ಸೈಕಲ್ ನ ಓಡಿಸೋದನ್ನ ಕಲಿಸ್ತಾರೆ. ಇಲ್ಲಿ ರಾಘು ಹೇಳ್ತಾ ಇದ್ರೆ ಆ ಕಡೆ ಚಾನ್ಸಿ ಸೈಕಲ್ ಮೇಲೆ ಕೂತಿರ್ತಾರೆ. ಏನಿದ್ರು ಮುಂದೆ ರೋಡ್ ಅಲ್ಲಿ ಇರ್ಬೇಕು ಮೇಡಮ್, ನಿಮ್ ಎಡಕೈ ಯಾವಾಗ್ಲೂ ಬ್ರೇಕ್ ಅಲ್ಲಿ ಇರ್ಬೇಕು. ಆಮೇಲೆ ಇಲ್ಲಿ ರಾಘು ಚಾನ್ಸಿಗೆ ಸೈಕಲ್ ಹೊಡಿಯೋದನ್ನ ಹೇಳ್ಕೊಡ್ತಿರ್ತಾರೆ. ಹಾಗೆ ಇಲ್ಲಿ ಚಾನ್ಸಿ ಸೈಕಲ್ ಹೊಡಿತಾ ಮಿಸ್ ಆಗಿ ರಾಘು ಮೇಲೆ ಬೀಳಕ್ಕೆ ಬರ್ತಾರೆ. ಆಗ ರಾಘು ತಡಿತಾರೆ. ಝಾನ್ಸಿ ಅಂತೂ ಪ್ರೀತಿಯಿಂದ ರಾಘುನೇ ನೋಡ್ತಿದ್ರೆ. ರಾಘುನು ಝಾನ್ಸಿನ ಪ್ರೀತಿಯಿಂದ ನೋಡ್ತಿರ್ತಾರೆ. ಏನ್ ಮೇಡಮ್, ಇವಾಗ ನೀವು ನನ್ನನ್ನ ಈ ತರನೇ ನೋಡ್ತಿರ್ತೀರಾ ಅಥವಾ ಮುಂದೆ ನೋಡ್ಕೊಂಡು ಸೈಕಲ್ ಕಲಿತೀರಾ ಮೇಡಮ್? ನಾನು ಹಾಗೆ ನೋಡ್ಕೊಂಡಿದ್ರೆ ಅನಿತಾ ಅವ್ರ ಮುಂದೆ ಸೋಲ್ಬೇಕಾಗುತ್ತೆ. ಹಾಗೆ ಇಲ್ಲಿ ಬೇಕು ಅಂತ ರಾಘು ಕೈ ಬಿಡ್ತಾರೆ. ಯಜಮಾನ್ರೆ ಅಂತ ಇಲ್ಲಿ ಚಾನ್ಸಿ ಕೂಕೋತಾರೆ. ಈಗೇನಾದ್ರು ನನ್ ಕೈ ಬಿಟ್ರೆ ಸೀದಾ ಹೋಗಿ ಕೆಳಗಡೆ ಬೀಳ್ಬೇಕಾಗುತ್ತೆ ಅಂತ ರಾಘು ಹೇಳ್ತಾರೆ. ನಾನ್ ಬಿದ್ದಾಗ ಕೈ ಹಿಡಿಯೋದಕ್ಕೆ, ನನ್ ಗೆಲ್ಸೋದಕ್ಕೆ ನನ್ ಗಂಡ ಇರ್ಬೇಕಾದ್ರೆ ನನ್ಗೆ ಯಾವ ಭಯ ಅಂತ ಚಾನ್ಸಿ ಹೇಳ್ತಾರೆ. ಇವಾಗ ಹೀಗೆ ಮಾತಾಡ್ತಿರ್ತೀರಾ ಅಥವಾ ಸೈಕಲ್ ಕಲಿತೀರಾ ಅಂತ ರಾಘು ಕೇಳ್ತಾರೆ. ಇಲ್ಲ ಇಲ್ಲ ಕಲಿತೀನಿ ಅಂತ ಝಾನ್ಸಿ ಹೇಳ್ತಿದೆ. ಸರಿ ಪೆಡಲ್ ಮೇಲೆ ಕೈ ಹಿಡ್ಕೊಡಿ ಅಂತ ರಾಘು ಹೇಳ್ತಾರೆ. ಇಲ್ಲಿ ರಾಘು ಕಷ್ಟಪಟ್ಟು ಝಾನ್ಸಿಗೆ ಸೈಕಲ್ ಹೊಡಿಯೋದನ್ನ ಕಲಿಸ್ತಾ ಇದ್ರೆ ಇಲ್ಲಿ ಝಾನ್ಸಿ ಮಾತ್ರ ಪ್ರೀತಿಯಿಂದ ರಾಘುನ ನೋಡ್ತಿರ್ತಾರೆ. ಇಲ್ಲಿಗೆ ಮಹಾಸಂಚಿಕೆ ಪಾರ್ಟ್ 1 ಮುಕ್ತಾಯ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಫನ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.